ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ನಾಳೆ ಊರಿಗೆ ಹೊರಟಿದ್ದೀನಿ, ಹಾಗಾಗಿ ಇವಾಗ ರೆಡಿ ಮಾಡ್ಕೋತಾ ಇದ್ದೆ. ಆ್ಯಸ್ ಯೂಶುವಲ್ ಈ ಬ್ಯಾಗ್ ಆಚೆ ಬಂದಿದೆ. ಆಮೇಲೆ ಇದು ಏನಂತೀರ ಬ್ಲೌಸ್ಗಳೆಲ್ಲ ಆಚೆ ಬಂದಿದೆ. ಸೊ ಊರಿಗೆ ಹೋಗೋದಿದ್ರೆ ಮಾತ್ರ ಈ ಸ್ಯಾರಿದು ಆಚೆ ಬರುತ್ತೆ, ಆಮೇಲೆ ಇದು ಆಚೆ ಬರುತ್ತೆ. ಈ ಸ್ಯಾರಿಗೂ ಎಲ್ಲತ್ತಪ್ಪ ಅದು. ಸೊ ನಾನಿವಾಗ ಜಾಸ್ತಿ ತೊಗೊಂಡು ಹೋಗೋದು ಬೇಡ, ಹಬ್ಬ ಇದೆ ಅಲ್ವಾ, ಆರಿದ್ರೆ ಮಳೆ ಹಬ್ಬ ಇದೆ. ಸೊ ಹಂಗಾಗಿ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿನೇ ಉಡಬೇಕು, ಪೂಜೆ ಅಲ್ವಾ, ಊರಲ್ಲಿ ಪೂಜೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಸೀರೆಗೂ ನನಗೂ ಬಿಡಲಾರದ ನಂಟು. ಇದನ್ನು ಎಷ್ಟು ಸರಿ ಉಟ್ಟಿದ್ದೀನಿ ಗೊತ್ತಾ, ಬಟ್ ನಂಗೆ ತುಂಬ ಎಷ್ಟು ಸರಿ ಉಟ್ಟರು ಬೇಜಾರಾಗಲ್ಲ, ತುಂಬ ಇಷ್ಟ ಆಗುತ್ತೆ ಉಡೋಕ್ಕೆ. ಸಾಫ್ಟ್ ಆಗಿದೆ. ಸೊ ಇದನ್ನು ಎತ್ತಿಟ್ಕೊಂಡಿದ್ದೀನಿ. ಇದು ಬ್ಲೌಸ್. ಆ್ಯಂಡ್ ಈ ಸ್ಯಾರಿ ಲಾಸ್ಟ್ ಟೈಮ್ ನಾನು ಉಟ್ಟಿದ್ದೆ ಇಲ್ಲಿ ಶಿರ್ಡಿಗೆ ಹೋದಾಗ. ಅದಾದಮೇಲೆ ಎಲ್ಲೋ ಉಟ್ಟಿರಲಿಲ್ಲ, ಅಂದರೆ ಈ ಕಡೆ ಎಲ್ಲೋ ಉಟ್ಟಿರಲಿಲ್ಲ. ಇದು ಬ್ಲೌಸ್ ಇದೆ, ಇದು ಸ್ಯಾರಿದೆ ಬ್ಲೌಸ್. ಇದು ಅದಕ್ಕೆ ಏನು ಡಿಸೈನ್ ಮಾಡಿಸಿರಲಿಲ್ಲ ನಾನು, ಜಸ್ಟ್ ಈ ಥರ ಕಟ್ಟಿದೆ. ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಸ್ಯಾರಿ ನಾನು ಮಿಸ್ಸಾಗಿ ತೊಗೊಂಡೋಗಿದ್ದು ಶಿರ್ಡಿಗೆ. ಎಲ್ಲಿ ಯಾವ್ದು ಉಡಬೇಕು ಋಣ ಇರುತ್ತೋ ಅದೇ ಉಡಬೇಕು ಅಂತೀರ. ಇದನ್ನು ಹೊಲಿಸಿಲ್ಲ ಕೂಡ, ಅಮ್ಮ ಹೊಲ್ಕೊಡ್ತಾರೆ. ಸೊ ಇದು ಬಂದು ಆಮೇಲೆ ಎಲ್ಲುತ್ತಾ ಸ್ಯಾರಿ, ಹಾಂ ಇಲ್ಲಿದೆ ನೋಡಿ. ನಾನು ಹೇಳ್ದೆ ಅಲ್ಲ, ಈ ಸ್ಯಾರಿಗೂ ನನಗೂ ಬಿಡಲಾರದ ನಂಟು. ಸೊ ಇದೆರಡು ತೊಗೊಂಡೋಗ್ತಾ ಇದ್ದೀನಿ. ನಂತರ ಇನ್ನೊಂದು ಹೊಸದಿದೆ, ನೋಡಿ ಕವರ್ ಕೂಡ ಓಪನ್ ಮಾಡಿಲ್ಲ. ಇದು ನಮ್ಮ ಅಕ್ಕ ಕೊಟ್ಟಿರೋದು ನನಗೆ, ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಇದಕ್ಕೆ ಬ್ಲೌಸ್ ಕೂಡ ನನ್ನ ಹತ್ರ ಇದೆ, ಯಾವುದಾದ್ರೂ ಹಾಕ್ಬೋದು. ಎಷ್ಟೊಂದು ಬ್ಲ್ಯಾಕ್ ಎಲ್ಲ ಬ್ಲೌಸ್ ಇದೆ, ಬಟ್ ಇದು ಬೇಡ. ಯಾವಾಗಾದರೂ ಮೇನಾಗಿ ಏನಾದರೂ ಇಂಪಾರ್ಟೆಂಟ್ ಈವೆಂಟ್ಸ್ ಇದ್ದಾಗ ತೆಗಿತೀನಿ, ಓಕೆನಾ. ಸೊ ಸದ್ಯಕ್ಕೆ ಗೈಸ್ ಇದೆರಡು ಸೀರೆ ಆಮೇಲೆ ಇದೆರಡು ಬ್ಲೌಸ್ ತೊಗೊಂಡು ಇವಾಗ ಪ್ಯಾಕ್ ಮಾಡೋಣ. ಒಂದು ಸ್ವಲ್ಪ ಆಫೀಸ್ದೆಲ್ಲ ಇಟ್ಕೊಂಡಿದ್ದೀನಿ, ಎಲ್ಲ ಪ್ಯಾಕ್ ಮಾಡ್ತೀನಿ. ಓಕೆ, ನಾನು ಬ್ಯಾಗ್ ಹೊಲಿಸ್ದೆ ಅನ್ನಲ್ವಾ, ಇದೇನೇ ಹೋಗಿತ್ತು. ಇದೆಷ್ಟು ದೊಡ್ಡ ಬ್ಯಾಗ್ ಗೊತ್ತಾ. ಇದೇ ಹೊಸ ಬ್ಯಾಗ್ ತೊಗೊಳಕ್ಕೆ 1000 ರೂಪಾಯಿ ಮಿನಿಮಮ್ ಕೊಡಲೇಬೇಕು. ಅದು 150 ರೂಪಾಯಿನೋ 200 ರೂಪಾಯಿನೋ ತೊಗೊಂಡ್ರು. ಬೆಟರ್ ಅಲ್ಲ, ಅದಕ್ಕೆ ಹೊಲಿಸ್ಕೊಂಡು ಬಂದಿದ್ದೀನಿ. ಸೊ ಇದೇ ಬ್ಯಾಗಲ್ಲಿ ಇವಾಗ ಪ್ಯಾಕ್ ಮಾಡೋಣ. ಟ್ರಾಲಿ ತೊಗೊಂಡು ಹೋಗಲ್ಲ, ತುಂಬ ಲಗೇಜ್ ಎಲ್ಲ ತೊಗೊಂಡು ಹೋಗಲ್ಲ, ಕಡಿಮೆ ಇದೆ. ಸೊ ಹಾಗಾಗಿ ನನ್ನ ಹತ್ರ 2 ಲ್ಯಾಪ್ಟಾಪ್ ಇದೆ, ಒಂದು ಪರ್ಸ್ನಲ್ದು, ಇನ್ನೊಂದು ಪ್ರೊಫೆಷ್ನಲ್, ಇನ್ನೊಂದು ಕೆಲಸದ್ದು. ಸೊ 2 ತೊಗೊಂಡು ಹೋಗ್ತಾಯಿದ್ದೀನಿ. ಎಷ್ಟು ದಿನ ಕಿರಕ್ಕೆ ಹೋಗ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಪರ್ಸ್ನಲ್ಲು ಓದ್ಕೊಳ್ಳೋಕೆ ಬೇಕು ಅಂತ ಹೇಳಿ 2 ಎತ್ತಿಟ್ಕೊಂಡಿದ್ದೀನಿ. ಆವಾಗ ಹೆಂಗಿತ್ತು ನೋಡಿದ್ರೆ ಅಲ್ಲ. ಇವಾಗ ನೋಡಿ ಫುಲ್ ಎಲ್ಲ ಜೋಡಿಸ್ಕೊಂಡು ಬ್ಯಾಗ್ ಒಳಗೆ ಹಾಕ್ಕೊಂಡ, ಎಷ್ಟು ನೀಟಾಗಿ ಆಗಿದೆ. ಇದು ನನ್ನ ಮೈಕ್, ಡಿಜಿಟೆಕ್ ಅವ್ರದ್ದು. ಸೊ ಇದೇನು ತುಂಬ ಕಾಸ್ಟ್ಲಿ ಇಲ್ಲ, 1000 ಅಥವಾ 2000 ಒಳಗಡೆ. ಇವಾಗ ಚಾರ್ಜ್ ಹಾಕಿದ್ದೀನಿ, 81% ಆಗ್ತಾಯಿದೆ. ಇದಾಗಲಿ, ನಾನು ಮಿಕ್ಕಿದ್ದು ಬಟ್ಟೆ ಜೋಡಿಸ್ಕೊಂಡ್ಬಿಡ್ತೀನಿ. ಇದೆಲ್ಲ ಇಲ್ಲಿ ಜೋಡಿಸಾಯಿತು. ಲ್ಯಾಪ್ಟಾಪ್ ಮತ್ತು ನಾನು ಏನೇನು ತೊಗೊಂಡೋಗ್ಬೇಕು ಎಲ್ಲ ಇಟ್ಟಿದ್ದೀನಿ. ಬಟ್ಟೆ ಇಟ್ಕೊಂಡಿಲ್ಲ. ಸೊ ಇದನ್ನು ಇಟ್ಕೊಂಡ್ಬಿಟ್ರೆ ಆಗೋಯ್ತು ಗೈಸ್. ಇವಾಗ ಟೈಮ್ ಬಂದು 10 PM ಆಗೋಗಿದೆ. ಸೊ ಪಟ್ಪಟ ಅಂತ ಜೋಡಿಸ್ಬಿಡ್ತೀನಿ. ಇದು ಜೋಡಿಸಾಗೋಯ್ತು. ಇದು 2 ಸ್ಯಾರಿ, ಇದೊಂದು ಮತ್ತು ಇದೊಂದು ಬ್ಲೌಸ್ ಎಮರ್ಜೆನ್ಸಿ ಪರ್ಪಸಿಗೆ ಇಟ್ಕೊಂಡಿರ್ತೀನಿ. ಮೇ ಬಿ ಇನ್ನೊಂದು ಯಾವತ್ತಾದ್ರೂ ದಿನ ಸ್ಯಾರಿ ಉಡಬೇಕಂದ್ರೆ ಮನೇಲಿರುತ್ತೆ, ಯಾವುದೋ ಒಂದು ಸ್ಯಾರಿಗೆ ಇದು ಹಾಕೊಬೋದಲ್ವಾ ಗೈಸ್. ಫೈನಲಿ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟೇ ನಾನು ತೊಗೊಂಡು ಹೋಗ್ತಾ ಇರೋದು. ಒಂದು ಬ್ಯಾಗ್, ಇದು ನಾಳೆ ಹಾಕ್ಕೊಳ್ಳೋದು. ಸೊ ನೋಡಿದ್ರೆ ಎಲ್ಲ ನಂದು ಲಗೇಜ್ ಎಲ್ಲ ಪ್ಯಾಕ್ ಆಯಿತು. ನಾನು ತುಂಬ ಲಗೇಜ್ನ ತೊಗೊಂಡು ಯಾವತ್ತೂ ಹೋಗಲ್ಲ. 2 ಸ್ಯಾರಿ ತೊಗೊಂಡಿದ್ದೀನಿ, 2 ಜೊತೆ ಡ್ರೆಸ್ ತೊಗೊಂಡಿದ್ದೀನಿ. ಅಂದರೆ ಜೀನ್ಸ್ ಮತ್ತು ಶರ್ಟ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಇನ್ನೇನು ಜಾಸ್ತಿ ತೊಗೊಂಡಿಲ್ಲ. ಸಾಕು, ನಾನು ಇಷ್ಟರಲ್ಲೇ ಮ್ಯಾನೇಜ್ ಮಾಡ್ತೀನಿ. ಸೊ ಇವಾಗ ನಂದು ಪ್ಯಾಕಿಂಗ್ ಎಲ್ಲ ಆಯಿತು. ನನ್ನ ಟ್ರೈನ್ ಇರೋದು ರಾತ್ರಿ 11:15ಗೆ, ಅಂದರೆ ಮೈಸೂರು ತಾಳಗುಪ್ಪ ಎಕ್ಸ್‌ಪ್ರೆಸ್. ಸೊ ಹಾಗಾಗಿ ಇವಾಗ ಎಲ್ಲ ಜೋಡಿಸ್ಕೊಂಡು ರೆಡಿ ಆಗ್ತಾ ಇದ್ದೆ ಗೈಸ್. ಏನಂತಂದರೆ ನಂದು ಟ್ರಾಲಿ ಇದೆಯಲ್ಲ, ಅದನ್ನು ನಾನು ಏನು ಬಂದಿತ್ತು ಬಾಕ್ಸ್ನ ಹಾಗೆ ಎತ್ತಿಟ್ಟಿದ್ದೀನಿ. ನಾನು ನೀಟಾಗಿ ಟ್ರಾಲಿನ ಒರೆಸ್ಬಿಟ್ಟೆ. ಅದು ಸ್ವಲ್ಪ ವೈಟ್ ಕಲರಿಂದ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಹಾಗಾಗಿ ಇದನ್ನು ಎತ್ತಿಟ್ಬಿಡೋಣ ಅಂತ ಹೇಳಿ ಇದನ್ನು ಎತ್ತಿಟ್ಟೆ. ನನ್ನ ಹತ್ರ ಇನ್ನೊಂದು ಟ್ರಾಲಿ ಇದೆ. ಸೊ ಅದರಲ್ಲಿ ಪ್ಯಾಕ್ ಮಾಡಿಕೊಂಡೆ. ನಾನು ಸ್ವಲ್ಪನೇ ಬಟ್ಟೆ ತೊಗೊಂಡು ಹೋಗ್ತಿರೋದ್ರಿಂದ ಇಷ್ಟು ಸಾಕು ನನಗೆ. ಸೊ ಬನ್ನಿ ಇವಾಗ ಹೊರಡೋಣ, ಲೇಟ್ ಆಗ್ತಾಯಿದೆ. ಬೈ ಗೈಸ್, ಊರಲ್ಲಿ ಸಿಗೋಣ. ಓಕೆ, ಊರಲ್ಲಿ ನನ್ನ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಬೈ ಗೈಸ್, ಬಂದಿದ್ದು ವೈಟ್ ಪ್ಯಾಂಟ್ನ ಚೇಂಜ್ ಮಾಡಿದೆ. ಅದು ತುಂಬ ಕಷ್ಟ ಮೇಂಟೈನ್ ಮಾಡೋದು, ಜೊತೆಗೆ ಸ್ನಾನ ಮಾಡಿ ರೆಡಿ ಆದೆ. ಬೈ ಗೈಸ್, ಈಗ ಟೈಮ್ ಬಂದು 7:30 PM. ನನಗೆ ಟ್ರೈನ್ ಇರೋದು 11:15ಗೆ. ಇಷ್ಟು ಬೇಗ ಏನಕ್ಕೆ ಅಂತಂದರೆ ಸ್ವಲ್ಪ ಕೆಲಸ ಇದೆ.
ಹೋಗ್ತಾ ಹಾಗಾಗಿ ಒಂದು ಕಡೆ ನೋಡಿ ಎಷ್ಟು ಕತ್ತಾಗ್ಬಿಟ್ಟಿದೆ. ಗಾಡಿ ತೊಗೊಂಡು ಹೋಗ್ತಾ ಇದ್ವಿ. ಗಾಡಿನ ಬೆಳಗ್ಗೆ ಪಾರ್ಕ್ ಮಾಡಿದ್ನಲ್ವ, ಸೊ ಅದೇ ಪ್ಲೇಸಲ್ಲಿ ಮತ್ತೆ ಪಾರ್ಕ್ ಮಾಡಿದೆ. ಇಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಇವಾಗ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ನಾನು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೆಟ್ರೋನ ಬುಕ್ ಮಾಡಿದ್ದೀನಿ ಗೈಸ್. ಇಲ್ಲಿಂದ ಜೆ ಪಿ ನಗರ್ ಮೆಟ್ರೋಯಿಂದ ಮೆಜೆಸ್ಟಿಕ್ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಈ ಸರಿ ನಾನು ಇದನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಬಸ್ ಸ್ಟಾಪ್ಗೆ ಹೋದರೆ ಮತ್ತೆ ಅಲ್ಲಿಂದ ನಡೆದು ಅಂಡರ್ಗ್ರೌಂಡಲ್ಲಿ ನಡ್ಕೊಂಡು ಹೋಗಬೇಕು. ಸೊ ಅದು ತುಂಬ ಕಿರಿಕಾಗುತ್ತೆ. ಹಾಗಾಗಿ ಗೈಸ್ ಇವಾಗ ಆಟೋದಲ್ಲಿ ಬಂದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಮೆಟ್ರೋದಲ್ಲಿ ಇವಾಗ ನನ್ನ ಪಯಣ. ಗೈಸ್ ಯಶವಂತಪುರ ರೈಲ್ವೆ ಸ್ಟೇಷನ್ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಒಂದ್ಸರಿ ಬಂದಿದ್ದೆ, ಬಟ್ ಇವಾಗ ಗುರ್ತಿಡಿಯೋಕ್ಕೆ ಆಗ್ತಾಯಿಲ್ಲ ನನಗೆ. ಹಂಗೆ ಚೇಂಜಸ್ ಆಗ್ತಾಯಿದೆ. ಇಲ್ಲಿ ನೋಡಿ ರೈಲ್ವೆ ಸ್ಟೇಷನ್ ಹೆಂಗಾಗಿದೆ ಅಂತ. ಎಲ್ಲಿ ಪ್ಲ್ಯಾಟ್ಫಾರ್ಮ್ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಯಶವಂತಪುರದಲ್ಲಿ. ಗೈಸ್ ನಾನು ಬಂದಿರೋದು ಪ್ಲ್ಯಾಟ್ಫಾರ್ಮ್ 2 and 3. ಯೂಶ್ವಲಿ ಇಲ್ಲೇ ಬರುತ್ತೆ ಒಂದು ಸರಿ ಬಂದಾಗ. ಈಗಲೂ ಹಂಗೆ ಅಂದ್ಕೊಂಡು ಬಂದಿದ್ದೀನಿ, ನೋಡಬೇಕು. ನಂದಿನಿ ಅವ್ರದ್ದು ಇನ್ನೊಂದು ಬರ್ತಿತ್ತು ಆಯಿತಾ, ಅದು ಸಿಕ್ಕಿಲ್ಲ. ಇದು ತೊಗೊಂಡೆ ಧಾರವಾಡ ಪೇಡ. ಇಲ್ಲಿ ಯಾವುದೋ ಒಂದು ಟ್ರೈನ್ ಇದೆ, ನನ್ನ ಟ್ರೈನ್ ನನ್ನ ಆಪೋಸಿಟ್ ಸೈಡಲ್ಲಿ ಬರುತ್ತೆ. ಗೈಸ್ ಫೈನಲಿ 11:46ಗೆ ನನ್ನ ಟ್ರೈನ್ ಬಂದಿದೆ. ನಂದು ಈ ಸರಿ ಮಿಡಲ್ ಬರ್ತ್ ಬಂದಿತ್ತು ಆಯಿತಾ. ಮತ್ತೇನಂತಂದರೆ ಯೂಶ್ವಲಿ ಟ್ರೈನ್ ಇವಾಗ ಲೇಟಾಗಿ ಹೋಗ್ತಾ ಇದೆ. ಮುಂಚೆ ಎಲ್ಲ 6:30ಗೆ ಸಾಗರ ಇರ್ತಾಯಿತ್ತು, ಬಟ್ ಇವಾಗ 7:30 ಆಗಿರುತ್ತೆ. ಸೊ ಇವತ್ತು ಕೂಡ ಆಲ್ಮೋಸ್ಟ್ 7:30ನೇ ಆಗುತ್ತೆ. ಸೊ ಫೈನಲಿ ನೋಡಿ ಸಾಗರ ರೀಚ್ ಆದೆ. ಸಾಗರ ಬಂದಿದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ತೆ, ಗೊತ್ತಾ ನನಗೆ ಯಾಕಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ 7:30 ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಟ್ಟಿತ್ತು. ಸಾಗರ ಸ್ಟೇಷನಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ 7 AM ಸಾಗರ ರೀಚ್ ಆಗಿದ್ದೀನಿ. ಲೇಟ್ ಆಗಿಬಿಟ್ಟಿದೆ ಇವತ್ತು 7:08. ಸಾಗರ ಬಂದಿದ್ದು ನಾನು ಅಂದ್ಕೊಂಡೆ ಮಳೆ ಇರುತ್ತೆ ಅಂತ. ಗೈಸ್ ನಿಜ ಹೇಳ್ತೀನಿ, ಎಲ್ಲಂದರೆ ಎಲ್ಲೂ ಮಳೆ ಇಲ್ಲ. ಬೆಂಗಳೂರಲ್ಲೂ ಮಳೆ ಇಲ್ಲ, ಊರಲ್ಲೂ ಮಳೆ ಇಲ್ಲ. ಊರು ಬೆಂಗಳೂರನ್ನ ಮೀರಿಸೋದಷ್ಟು ಬಿಸಿಲು ಬಂದುಬಿಟ್ಟಿದೆ. ಸೊ ಬಂದಿದ್ದು ಆಟೋ ಬುಕ್ ಮಾಡಿಕೊಂಡು ಬಂದೆ. ಏನಂತಂದರೆ ನನಗೆ ದಿನ 3 ಹೊತ್ತು ಮೀನು ಕೊಟ್ಟರು ತಿಂತೀನಿ. ಒಂಚೂರು ಬೋರ್ ಆಗಲ್ಲ, ಒಂಚೂರು ಬೇಜಾರಾಗಲ್ಲ. ಸೊ ನಾನು ಬರ್ತೀನಿ ಅಂದ ತಕ್ಷಣ ನಮ್ಮ ಅಪ್ಪಾಜಿ ಪಾಪ ಮೀನು ತೊಗೊಂಡು ಬರ್ತಾರೆ. ಸೊ ಅದೇ ಥರ ತೊಗೊಂಡು ಬಂದಿದ್ರು. ನಾನು ಸ್ವಲ್ಪ ಸಾರು ಮಾಡಿಡೋಣ ಮತ್ತು ಸ್ವಲ್ಪ ಫ್ರೈ ಮಾಡೋಣ ಅಂತ ಅಮ್ಮಂಗೆ ಹೇಳಿದೆ. ಸೊ ಅದಕ್ಕೆ ಅವರು ಫ್ರೈಗೆ ಬೇರೆ ಥರ ಕಟ್ ಮಾಡ್ಕೊಂಡು ಬಂದಿದ್ದಾರೆ, ಸಾರಿಗೇ ಬೇರೆ ಥರ. ನಾನು ಸ್ವಲ್ಪ ತವಾ ಫ್ರೈ ಮಾಡೋಣ ಅಂತೇಳಿ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ಆಯಿತಾ. ಸೊ ಅದೇ ಥರನೇ ಟ್ರೈ ಮಾಡೋಣ. ಯಾವುದೇ ಪೌಡರ್ನ ಅವರು ಯೂಸ್ ಮಾಡಿರಲಿಲ್ಲ. ಬರೀ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ ಅಷ್ಟೇ ಹಾಕ್ಬಿಟ್ಟು ಲೆಮನ್ನ ಲಾಸ್ಟಲ್ಲಿ ಹಾಕ್ಬಿಟ್ಟು ಅದು ಫ್ರೈ ಮಾಡ್ತಾಯಿದ್ರು. ಸೊ ನಾನು ಹಾಗೆ ಮಾಡೋಣ ಅಂತೇಳಿ 2 ಡಿವೈಡ್ ಮಾಡಿಕೊಂಡೆ. ಒಂದು ಸಾರಿಗೆ, ಇನ್ನೊಂದು ಫ್ರೈಗೆ ಅದು ಬೇರೆ ಥರ ಕಟ್ ಮಾಡಿದ್ರಲ್ವ. ಸೊ ಅದಕ್ಕೆ ಅದು ಚೆನ್ನಾಗಿ ಹಿಡಿತು. ಆದರೆ ಸ್ವಲ್ಪ ಡೌಟ್ ಏನಾಯಿತು ಅಂದರೆ ಖಾರ ಹೆಚ್ಚಾಗ್ಬಿಡ್ತಾ ಅಂತ ಅನ್ನಿಸ್ತು. ಇನ್ನೊಂದು ಕಡೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಸಾರಿಗೂ ಅಷ್ಟೇ ತುಂಬ ಏನು ಮಸಾಲೆಗಳನ್ನ ಹಾಕಲ್ಲ ನಮ್ಮ ಮನೇಲಿ. ಏನದು ಉಪ್ಪು ಕಡಿಮೆ ಹಾಕ್ತಾರೆ, ಯಾಕಂದರೆ ಮೀನಲ್ಲೇ ಆಲ್ಮೋಸ್ಟ್ ಉಪ್ಪಿರುತ್ತೆ ಅಂತ ಹೇಳಿ. ಏನಂತಂದರೆ ಜಾಸ್ತಿನೂ ಏನೂ ಹಾಕಲ್ಲ, ಐ ಮೀನ್ ಖಾರ ಪುಡಿ ಜಾಸ್ತಿ ಹಾಕಲ್ಲ, ಜೊತೆಗೆ ಟೊಮೊಟೊ ಈರುಳ್ಳಿನೂ ಜಾಸ್ತಿ ಹಾಕಲ್ಲ. ಸೊ ಮೈಲ್ಡ್ ಆಗಿರುತ್ತೆ. ನನಗೆ ಯೂಶ್ವಲಿ ಆಚೆ ಕಡೆ ಹೋಟೆಲಲ್ಲಿ ತಿಂತೀವಲ್ಲ ಮೀನು, ಅಷ್ಟು ಇಷ್ಟ ಆಗಲ್ಲ. ಅವ್ರು ತುಂಬ ಮಸಾಲೆಗಳನ್ನ ಹಾಕ್ತಾರೆ. ನನಗದು ಅಷ್ಟು ಮಸಾಲೆ ನಾನು ಇಷ್ಟಪಡಲ್ಲ. ಸೊ ನಮ್ಮ ಮನೇಲಿ ಏನಂತಂದರೆ ನೀಟಾಗಿರುತ್ತೆ, ಸೆಟಲ್ಡ್ ಆಗಿರುತ್ತೆ ಮಸಾಲೆ. ಮೇ ಬಿ ಬೇರೆಯವ್ರಿಗೆ ಅದು ಕಡಿಮೆ ಅಂತ ಅನಿಸ್ಬೋದೇನೋ, ಬಟ್ ನಮಗಂತೂ ಅದು ಸರಿಯಾಗಿರುತ್ತೆ. ಸೊ ಅದನ್ನು ಮಾಡ್ತಾಯಿದ್ರು. ಅದಾದಮೇಲೆ ನನ್ನ ಫೇವ್ರೇಟ್ ರೊಟ್ಟಿ. ನನಗೆ ಕಜ್ಜಾಯಗಿಂತ ರೊಟ್ಟಿ ಇಷ್ಟ ಆಗುತ್ತೆ. ಕಜ್ಜಾಯ ಮಲ್ನಾಡ್ ಸ್ಪೆಷಲ್ ಅಲ್ವಾ, ಬಟ್ ರೊಟ್ಟಿ ನಂಗೊಂಥರ ಖುಷಿ ಕೊಡುತ್ತೆ ತಿನ್ನೋದಕ್ಕೆ. ಸೊ ಅಮ್ಮ ರೊಟ್ಟಿ ಮಾಡಿ ಮೀನು ಸಾರೆಲ್ಲ ರೆಡಿ ಆಯಿತು. ಏನಂತಂದರೆ ಬೆಳಗ್ಗೆನೇ ಈ ಥರ ಬ್ಯಾಟಿಂಗ್ ಮಾಡ್ತೀವಿ ನಾವು, ಮೀನು ಸಾರು, ರೊಟ್ಟಿ. ಬೆಳಗ್ಗೆ ಪ್ರೋಟೀನ್ ಒಂದು 3 ಮೊಟ್ಟೆ ತಿಂದುಬಿಡು ಅಂತ ಹೇಳ್ತಾರೆ, ಬಟ್ ನನ್ನ ಕೈಯಲ್ಲಿ ಈ ಥರ ನೋಡಿದ್ರೆ ಅಂತೂ ಹಂಗಿರೋಕ್ಕಾಗೋದೇ ಇಲ್ಲ ಗೈಸ್. ಸೊ ಹಂಗಾಗಿ ಬೆಳಗ್ಗೆನೇ ತಿಂಡಿಗೆ ಇವಾಗ ದೊಡ್ಡ ಬಂಗಡ ಬರ್ತಿಲ್ಲ ಅಂತ, ಇದು ಬಂಗಡ ಫಿಶ್ ತೊಗೊಂಡು ಬಂದಿದ್ರು ಅಪ್ಪಾಜಿ. ಚಿಕ್ಕ ಬಂಗಡ ಬರ್ತಾ ಇದೆ ಅಂತ ಹೇಳಿದ್ರು. ದೊಡ್ಡದಾಗಿದ್ದಿದ್ರೆ ಮಜಾ ಬರ್ತಾಯಿತ್ತು. ಫಿಶ್ ಫ್ರೈ ಮತ್ತು ಸಾಂಬಾರು ಕೂಡ ಸಖತ್ತಾಗಿರ್ತಾಯಿತ್ತು. ಇದು ಚಿಕ್ಕದಿದ್ರೂ ಚೆನ್ನಾಗಾಗಿತ್ತು, ಸಾಂಬಾರು ಚೆನ್ನಾಗಾಗಿತ್ತು. ಸೊ ಚೆನ್ನಾಗಿ ತಿಂದೆ. ಅಂದರೆ ಫ್ರೈನ ಮಾಡಲಿಲ್ಲ, ಬಿಕಾಸ್ ಫ್ರೈನ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡೋಣ. ಆಲ್ರೆಡಿ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ನೈಟ್ ಟ್ರೈನ್ ಹತ್ತಬೇಕು ಅಂತ ಹೇಳಿ 7ಗೆ ಊಟ ಮಾಡ್ಕೊಂಡು ಬಂದಿದ್ದಲ್ವಾ. ಸೊ ಹಾಗಾಗಿ ಬರೀ ರೊಟ್ಟಿ ಸಾರು ತಿಂದೆ. ಮೀನನ್ನು ಬೆಂಕಿ ಒಲೆಯಲ್ಲಿ ಮಾಡೋಣ. ಇವಾಗ ಇಟ್ಟಿದ್ದಾರೆ ನಮ್ಮಮ್ಮ ತವಾನ. ಅದು ಕಾದ್ಮೇಲೆ ತವಾ ಫ್ರೈ ಮಾಡೋಣ, ಓಕೆನಾ.
ತವಾ ಫ್ರೈಗೆ ಮಸಾಲೆ ಹಚ್ಚಿ ಅದರ ಮೇಲೆ ಇದೆಲ್ಲ ಹಾಕಿ ಇಟ್ಟಿದ್ದೀನಿ. ಅದು ಕಾದ ಮೇಲೆ ಹಂಚು ಇಟ್ಬಿಡೋಣ. ಮಳೆ ಬರ್ತಾ ಇದೆ, ಮಳೆ ಮಳೆ. ನಮ್ಮ ಮನೆಯಲ್ಲಿ ಹೊಸ ಬಾವಿ ತೆಗೆಸ್ತಿದ್ದಾರೆ ಗೈಸ್. ಏನಂತಂದರೆ 30 ಅಡಿಗೆ ನೀರು ಬರುತ್ತೆ ಅಂತೆ. ಯೂಶ್ವಲಿ ನಮ್ಮದು 20 ಅಡಿಗೆ ತುಂಬ ನೀರು ಬಂದುಬಿಟ್ಟಿದೆ ಅಂತೆ. ಸೊ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಸೊ ಹಾಗಾಗಿ ಇವತ್ತು ಪೂಜೆ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸಿಂಪಲ್ಲಾಗಿ ನನ್ನ ಮೀನಿನ ತವಾ ಫ್ರೈ ರೆಡಿ ಆಯಿತು. ನನ್ನ ಮಾವಿನ ಹಣ್ಣು ನೋಡಿ ಎಷ್ಟು ಉದ್ದ ದೊಡ್ಡದಾಗಿತ್ತು ಗೊತ್ತಾ. ಸೊ ತವಾ ಫ್ರೈ ರೆಡಿ ಆಯಿತು ಗೈಸ್. ಅದರಲ್ಲಿ ಸ್ವಲ್ಪ ತೆಗೆದು ನಾನು ತಿಂದು ಕೂಡ ನೋಡಾಯಿತು, ಚೆನ್ನಾಗಾಗಿದೆ. ಬಟ್ ಸ್ವಲ್ಪ ಖಾರ ಆಗಿದೆ. ನನಗೇನೋ ಓಕೆ, ನಮ್ಮ ಅಪ್ಪಾಜಿಗೆ ಖಾರ ಅಷ್ಟು ಸೆಟ್ ಆಗಲ್ಲ. ಅದಾದಮೇಲೆ ನಮ್ಮಮ್ಮ ಅಕ್ಕಿ ಕ್ಲೀನ್ ಮಾಡೋಣ ಬನ್ನಿ ಅಂತ ಹೇಳಿ ಎಲ್ಲರನ್ನೂ ಕೂರಿಸ್ಕೊಂಡು ಕ್ಲೀನ್ ಎಲ್ಲ ಮಾಡಿಸ್ಕೊಂಬಿಟ್ರು. ಸಿಕ್ಕಾಪಟ್ಟೆ ಅಕ್ಕಿ ಕ್ಲೀನ್ ಮಾಡೋದಿತ್ತು. ನಾವು ಮನೆ ಅಕ್ಕಿ ಯೂಸ್ ಮಾಡೋದಲ್ವಾ, ಸೊ ಹಾಗಾಗಿ ಅದಾದಮೇಲೆ ನಾಳೆಗೆ ಕೆಸುವಿನ ಸೊಪ್ಪಿನ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ತುಂಬ ರೇರ್ ಅಲ್ವಾ ಮಲೆನಾಡಲ್ಲಿ, ಅಂದರೆ ಮಲೆನಾಡು ಸ್ಪೆಷಲ್ ಅಲ್ವಾ. ಸೊ ಹಂಗಾಗಿ ಕೆಸುವಿನ ಸೊಪ್ಪು ಸಿಕ್ಕಾಪಟ್ಟೆ ಕೊಟ್ಟು ಕಳಿಸಿದ್ರು. ಅದನ್ನು ಕ್ಲೀನ್ ಮಾಡ್ಕೊಂಡಿದ್ವಿ. ಸೊ ಇದಾಯಿತು. ಇದಾದಮೇಲೆ ಬೆಳಗ್ಗೆ ಆಯಿತು. ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಿನ್ನೆ ನೋಡಿದ್ರೆ ಮಳೆನೇ ಇಲ್ಲ, ಇವತ್ತು ನೋಡಿದ್ರೆ ಮಳೆ ನಿಲ್ತಾನೇ ಇಲ್ಲ. ಅದಾದಮೇಲೆ ನಾನು ಹೇಳಿದೆ ಅಲ್ಲ, ಬಾವಿಯಲ್ಲಿ ನೀರು ಬಂದಿದ್ದಕ್ಕೆ ಪೂಜೆ ಮಾಡ್ತಾಯಿದ್ರು ಅಂತ ಹೇಳಿ. ಸೊ ಸಿಂಪಲ್ಲಾಗಿ ಅವ್ರ ಮನಸ್ಸಿಗೆ ತಕ್ಕಂಗೆ ಒಂದು ಒಳ್ಳೆ ಪೂಜೆ ಮಾಡಿದ್ರು. ಒಳ್ಳೆ ಮನಸ್ಸಿಂದ ನೀರು ಬೇಗನೆ ಬಂದಿದೆ. ಅವರು ಬಾವಿ ತೆಗಿಯೋರು ಕೂಡ ಅದೇ ಹೇಳ್ತಾಯಿದ್ರು, ಇಷ್ಟಕ್ಕೆ ಯೂಶ್ವಲಿ ನೀರು ಬರಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿದೆ, ಬೇಗ ಬಂದಿದೆ ಅಂಥೇಳಿ. ಸೊ ಬರೀ ನಮ್ಮಮ್ಮ ಅಪ್ಪಾಜಿ ಪೂಜೆ ಮಾಡಿದ್ದು ಅಷ್ಟೇ ಅಲ್ಲ, ನಮ್ಮ ಚುಕ್ಕಿ ನಮ್ಮ ಅಕ್ಕನ ಮಗಳು ಅವಳು ಕೂಡ ಪೂಜೆ ಮಾಡಿದ್ದಾಳೆ. ಇರಿ ನಿಮ್ಗೆ ಅದನ್ನು ತೋರಿಸ್ತೇನೆ ಇವಾಗ. ಅವರಿಗೆ ಕೆಲಸ ಮಾಡೋಕ್ಕೆ ಬಾವಿ ಗಟ್ಟಿ ಆಗ್ಲಪ್ಪ, ಗಂಗಾ ದೇವತೆ ಒಳ್ಳೇದು ಮಾಡು, ಮಾವನಿಗೆ ಒಳ್ಳೇದು ಮಾಡು. ಆಟ ಸಾಮಾನು ಬಿತ್ತು, ಆಟ ಸಾಮಾನು ಬೇಕು, ಆಟ ಸಾಮಾನು ಇರಲಿ. ಪರಮಾತ್ಮ ಸ್ವೀಕಾರ ಮಾಡಬೇಕು. ನಾನು ಹೇಳಿದೆ ಅಲ್ಲ, ನಮ್ಮ ಮನೇಲಿ ಅವ್ರಿಗೆ ಮನ್ಸಿಗೆ ತಕ್ಕಂಗೆ ಅವ್ರು ಪೂಜೆ ಮಾಡ್ತಾರೆ, ಅಂದರೆ ಅವ್ರ ಮನ್ಸಿಗೆ ತೃಪ್ತಿ. ಸೊ ಹಾಗಾಗಿ ಪೂಜೆ ಆಯಿತು. ಅದಾದಮೇಲೆ ಇವಾಗ ನಿನ್ನೆ ಕೆಸುವಿನ ಸೊಪ್ಪು ರೆಡಿ ಇತ್ತಲ್ಲ ಗೈಸ್, ಇವಾಗ ಪಲ್ಯ ಮಾಡೋಣ. ಆ್ಯಕ್ಚುಲಿ ಅಮ್ಮ ಮಾಡ್ತಾರೆ ಅದನ್ನು. ನಾನು ಇನ್ನೊಂದು ಸೊಪ್ಪಿದೆ ಬಸ್ಲೆ ಸೊಪ್ಪು, ಅದನ್ನು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಏನೊಂದು ಹೇಳೋದು ಮರ್ತೋದೆ, ನಾನು ಏನಕ್ಕೆ ಬಂದಿರೋದು ಅಂತಂದರೆ ಆರಿದ್ರ ಮಳ ಹಬ್ಬ ಇದೆ ಊರಲ್ಲಿ. ಸೊ ಏನು ಮಾಡ್ತಾರೆ ಅಂತಂದರೆ, ಈ ಹಬ್ಬ ಮಳೆ ಸ್ಟಾರ್ಟ್ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಹಬ್ಬ ಇರುತ್ತೆ. ಊರಲ್ಲಿ ದೊಡ್ಡ ಪೂಜೆ ಇರುತ್ತೆ. ಊರಲ್ಲಿ ಎಲ್ಲಿದ್ರೂ ಊರಿಗೋಸ್ಕರ ಈ ಟೈಮಲ್ಲಿ ಬಂದಿರ್ತಾರೆ. ಅದಾದಮೇಲೆ ನಾನ್ ವೆಜ್ ಮಾಡಿರ್ತಾರೆ. ಆಚೆ ಕಡೆ ಮಳೆ ಬರ್ತಿದೆ ಆಯ್ತಾ. ನಾನು ಹಾಲಿನ ಟೀ ಕುಡಿತೀನಿ, ಬಟ್ ಒಂದೊಂದು ಸರಿ ಬೋರ್ ಆಗುತ್ತೆ, ಆವಾಗ ಬ್ಲ್ಯಾಕ್ ಟೀ ಕುಡಿತೀನಿ. ಸೊ ಇವಾಗ ಬ್ಲ್ಯಾಕ್ ಟೀ ಅಂದರೆ ಬೆಲ್ಲ ಟೀ. ಇವಾಗ ಟೀ ಜೊತೆಗೆ ಬ್ರೆಡ್ ರೋಸ್ಟ್ ಮಾಡ್ತಾಯಿದ್ದೀನಿ ವಿತ್ ಪ್ಯೂರ್ ಗೀ. ನಮ್ಮಮ್ಮ ನಾನು ಇಬ್ಬರೇ ಇರೋದು, ಸೊ ಹಾಗಾಗಿ ನಮ್ಮಿಬ್ಬರಿಗೆ ಮಾತ್ರ ಇದು. ನಾನು ಹೇಳ್ದೆ ಅಲ್ಲ, ನಮ್ಮ ಮನೇಲಿ 20 ಅಡಿಗೆ ನೀರು ಬಂದಿದೆ ಅಂತೇಳಿ. ಸೊ ಇವತ್ತು ರಿಂಗ್ ಕೂಡ ಹಾಕಿ ಹೋದರು. ನಮ್ಮ ಮನೇಲಿ ಏನೇ ಹೊಸ ಕೆಲಸ ಮಾಡಿದ್ರು ನಂಗೆ ಅದನ್ನು ನೋಡೋಕೆ ಖುಷಿ ಆಗುತ್ತೆ. ಇವಾಗ ಬನ್ನಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ. ಏನಂತಂದರೆ ನಾಳೆ ಹಬ್ಬದಕ್ಕೋಸ್ಕರ ಪೂಜೆಗೆ ಹೋಗ್ತಿದ್ದೀನಲ್ವ, ಸೊ ಹಂಗಾಗಿ ದೇವರಿಗೊಂದು ಸೀರೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಅಂತ ನಂಗೆ ನೆನಪಾಗ್ತಾ ಇಲ್ಲ. ಸೊ ಹಂಗಾಗಿ ಈ ಸರಿ ಕೊಟ್ಬಿಡೋಣ, ತುಂಬ ದಿನಗಳಾಗಿದೆ ಕೊಡದೆ ಅಂತ ಹೇಳಿ ಇವಾಗ ಬಂದೆ ಗೈಸ್. ಒಂದು ಸ್ಯಾರಿ ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಬಾ ಅಂತ ಅಮ್ಮ ಹೇಳಿದ್ದಾರೆ. ಸೊ ಅದನ್ನು ತೊಗೊಂಡು ಹೋಗೋಣ ಅಂತ ಬಂದೆ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆ ನೋಡಿದ್ರೆ ಅಲ್ಲ ಹೆಂಗೆ ಅಂದರೆ ಒಂಚೂರು ಬಿಸಿಲೇ ಇಲ್ಲ, ಮಳೆನೇ ಇಲ್ಲ. ಇವತ್ತಂತೂ ಮಳೆ ಹಿಡಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಮಳೆ ಬರ್ತಾ ಇದೆ. ಬಟ್ ಅದರಲ್ಲೂ ನಾವು ಇವಾಗ ತಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ಯಾರಿ ಇಷ್ಟ ಆಯಿತು. ಅದಾದಮೇಲೆ ಪೂಜೆ ಸಾಮಾನು ಅಂತ ಹೇಳಿದ್ನಲ್ವ, ಸೊ ಅದನ್ನು ತೊಗೊಳಕ್ಕೆ ಅಂತ ಹೋದೆ. ಅಂದರೆ ಎಲ್ಲ ಇತ್ತು, ಬಟ್ ಬಾಗಿನ, ಅರಿಶಿನ, ಕುಂಕುಮ ಎಲ್ಲನೂ ಸೆಟ್ಟಾಗಿ ಬರುತ್ತಲ್ವ, ಸೊ ಆ ಸೆಟ್ನ ತೊಗೊಂಡು ಬಂದುಬಿಡೋಣ. ನನಗೂ ಬೇಕು, ನಮ್ಮ ಅಮ್ಮಗೂ ಬೇಕು, ಅವ್ರಿಗೂ ಬೇಕು ಅಂತ ಹೇಳಿ ಎಲ್ಲನೂ ಎರಡೆರಡು ತೊಗೊಂಡು ಬಂದೆ ಗೈಸ್. ನಾಳೆ ಪೂಜೆಗೆ ಎಲ್ಲ ತೊಗೊಂಡೆ. ಇವತ್ತು ನೋಡ್ರೆ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಟ್ಟಿದೆ. ಇಲ್ಲಿ ಒಂದು ಶರ್ಟ್ ನೋಡೋಣ ಅಂತ ಹೇಳಿ ಇವಾಗ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ.
ಸ್ಕೈ ವ್ಯೂ 4th ಫ್ಲೋರಲ್ಲಿದೆ ಗೈಸ್. ನಾವೆಷ್ಟು ಕ್ರೇಜಿ ಅಂತಂದರೆ ಇಲ್ಲಿ ಸ್ಕೈ ವ್ಯೂ 4th ಫ್ಲೋರ್ ಅಂತ ಬರ್ದಿಲ್ಲ, ಅದನ್ನು ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಲಿಫ್ಟ್ ಬರ್ತಾ ಇದೆ. ಇದು ಚಿಕ್ಕದಾಗಿದೆ, ಇದು ಚೆನ್ನಾಗಿದೆ ತಾನೆ. ಸರಿ ಗೈಸ್, 4th ಫ್ಲೋರಿಂದ ನಮ್ಮ ಅಲ್ಲಿ ಕಾಣಿಸ್ತಿದೆಯಲ್ಲ ಮಾರಿಗುಡಿ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ. ನಾನು ನನ್ನ ತಂಗಿ ಕ್ರೇಜಿ ಹೆಂಗೆ ಅಂತಂದರೆ ಏನಾದರೂ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು, ಗಾಡಿ ತೊಗೊಂಡೋಗಿದ್ದೆ ಅಲ್ಲ, ವಾಪಸ್ ಮನೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಸೊ ಹಂಗಾಗಿ ಅಲ್ಲೇ ನಾವೇನು ಕಾಂಪ್ಲೆಕ್ಸಲ್ಲಿ ಒಂದು ಶರ್ಟ್ ತೊಗೊಂಡು ಅಲ್ಲೇ ಮೇಲ್ಗಡೆ 4th ವ್ಯೂವಲ್ಲಿ 4th ಫ್ಲೋರಲ್ಲ, ಆ್ಯಕ್ಚುಲಿ ಅದು 6th ಫ್ಲೋರ್ ಅಂತ ಬರುತ್ತೆ ಹಂಗೆ ನೋಡಿದ್ರೆ. ಅಲ್ಲಿ ಸ್ಕೈ ವ್ಯೂ ಅಂತ ಒಂದಿತ್ತು ಹೋಟೆಲ್, ಅಲ್ಲೋಗಿ ಬರೋಣ ಅಂತೇಳಿ ಸುಮ್ಮನೆ ಹೋದ್ವಿ. ಬಟ್ ಸಖತ್ತಾಗಿತ್ತು ಗೊತ್ತಾ, ವ್ಯೂ ಇಡೀ ಸಾಗರನೇ ಅಲ್ಲಿಂದ ಕಾಣಿಸೋ ಥರ ಇತ್ತು. ನಾನು ಸ್ಟೇಟಸ್ ಹಾಕ್ತೆ, ಎಲ್ಲರೂ ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು, ಎಲ್ಲಿದೆಯಾ ಬೆಂಗಳೂರಾ ಅಂತೇಳಿ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅವಾಗ ನನಗೆ ಗೊತ್ತಾಯಿತು. ಇದೇ ಗೈಸ್, ಅದು ಸರ್ವಂ ಆಹಾರಂ ಅಂತ ಅಲ್ಲಿಂದ ಪ್ಯೂರ್ ವೆಜ್. ಅದು ಚೆನ್ನಾಗಿದೆ, ಅಂದರೆ ನಾವು ಹೋದ್ಮೇಲೆ ತುಂಬ ಜನ ಕೂಡ ಬಂದರು. ನಾನ್ ವೆಜಿಟೇರಿಯನ್ ಹೋಟೆಲ್ ಅಲ್ಲ, ವೆಜಿಟೇರಿಯನ್ ಹೋಟೆಲ್. ನಾನು ಹೋಗ್ಬಿಟ್ಟು ಒಂದು ಸೇವ್ ಪುರಿ ಮತ್ತು ನನ್ನ ತಂಗಿಗೆ ಮಸಾಲೆ ಪುರಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಮಸಾಲೆ ಪುರಿ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ಹೊರಟು ಬಂದ್ವಿ. ಇನ್ನೊಂದೇನಂತಂದರೆ ಇವಾಗ ಶುಗರ್ ಕಟ್ ಮಾಡ್ತಿದ್ದೀನಿ ಅಲ್ಲ, ಸೊ ಹಂಗಾಗಿ ಟೀ ಕಾಫಿ ಏನು ಕುಡಿತಾ ಇಲ್ಲ. ಅವಳು ವಿತೌಟ್ ಶುಗರ್ ಬಾದಾಮ್ ಮಿಲ್ಕ್ ತೊಗೊಂಡ್ಳು. ಅದಾದಮೇಲೆ ಬಿಲ್ನ ಪೇ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಗೈಸ್, ಹೋಟೆಲಿಂದ ತಿನ್ಕೊಂಡು ನಾನು ಬಂದಿರೋದು ಸರ್ವ ಮಾರ್ಕೆಟ್ ಅಂತ ಹೇಳಿ. ಇಲ್ಲಿ ಪಾರ್ಕಿಂಗ್ ಕೂಡ ಇದೆ, ಜೊತೆಗೆ ಶಾಪಿಂಗ್ ಏರಿಯಾ ಇದೆ, ಆಫೀಸ್ ಅಥವಾ ಶಾಪಿಂಗ್ ಏರಿಯಾ, ರೂಮ್ಸ್ ಇದೆ, ರೆಸ್ಟೋರೆಂಟ್ ಇದೆ. ಸೊ ಇವಾಗ ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಇದೆ ಗೈಸ್. ನಾನು ಬಂದಿರೋದು ನನ್ನ ತಂಗಿ ಜೊತೆ ಇದರಲ್ಲಿ ಗಾಡೀಲಿ. ಸೊ ಈ ಮಳೆಯಲ್ಲೇ ಇವಾಗ ವಾಪಸ್ ಮನೆಗೆ ಹೋಗಬೇಕು. ನಾನು ಹೋಗಿದ್ದು ಅದೇನೆ ಸರ್ವ ಆಹಾರ್. ಈ ಕಡೆ ಹೋದರೆ ಫುಲ್ ಶಾಪಿಂಗ್ ಇದೆ. ಆ್ಯಂಡ್ ಗೈಸ್, ತುಂಬ ಮಳೆ ಬರ್ತಾ ಇದೆ. ಇದೇ ಮಳೆಯಲ್ಲಿ ಹೋಗೋಣ. ನಾಳೆ ದೇವ್ರ ಪೂಜೆ ಇದೆ, ಸೊ ಊರಿಗೆ ಹೋಗಬೇಕು. ಹಾಗಾಗಿ ಇವಾಗ ಸ್ಯಾರಿ ತೊಗೊಂಡೆ ದೇವ್ರಿಗೋಸ್ಕರ, ಮತ್ತು ದೇವ್ರಿಗೆ ಏನು ಬೇಕೋ ಅದೆಲ್ಲ ತೊಗೊಂಡೆ. ಗಾಡಿ ಅಲ್ಲಿ ನಿಂತಿದೆ, ಹೋಗೋಣ ಬನ್ನಿ. ಗೈಸ್, ಮಳೆ ನೋಡಿ ಎಷ್ಟು ಜ್ವರಕ್ಕೆ ಬರ್ತದೆ. ಇಲ್ಲೇ ನಂದು ಬೈಕ್ ಇದೆ, ಬಟ್ ಹೆಂಗೆ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ. ಗೈಸ್, ಫುಲ್ ನೆನ್ಕೊಂಡು ಬಂದಿದ್ದೀನಿ. ಫುಲ್ ಅಂದರೆ ಫುಲ್ಲು. ಇಲ್ಲೆಲ್ಲ ನೋಡಿ ಫುಲ್ ನೀರಾಗಿದೆ. ನಮ್ಮಪ್ಪ ಬೈದ್ರು ಗೊತ್ತಾ. ಇವಾಗ ಬಟ್ಟೆ ಚೇಂಜ್ ಮಾಡ್ಕೊಂಡು ಒಳಗಡೆ ಹೋಗೋಣ. ಗೈಸ್, ನನಗೆ ನಾವು ಹೆಂಗಿದ್ವಿ ಅಂತ ನೆನಪಿಲ್ಲ. 1 ವರ್ಷದ ಮಗು ನೋಡಿ ಎಷ್ಟು ಸಾಂಗ್ಸ್ಗೆ ಎಲ್ಲ ಕೇಳುತ್ತೆ, ಎಷ್ಟು ಡ್ಯಾನ್ಸ್ ಮಾಡುತ್ತೆ ಅಂತೇಳಿ ನಮ್ಮ ಅಕ್ಕನ ಮಗಳು. ಇನ್ನು 1 ವರ್ಷ ಇದಕ್ಕೆ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತಂದರೆ, ಈ ಕಡೆ ನಮ್ಮ ಅಮ್ಮ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡಿಕೊಂಡೆ, ಬಟ್ ನಾನು ಹಾಕ್ಲಿಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ. ಮಸ್ತ್ ಮಲೈಕ ಸಾಂಗ್ ಅವಳು ಸಿಕ್ಕಾಪಟ್ಟೆ ಫೇವ್ರೇಟು. ಆ ಸಾಂಗಿಗೆ ನಿಂತ್ಕೊಂಡು ನಾವಿವಾಗ ಏನಂದರೆ ಟಿ ವಿಲಿ ನಮ್ಮ ಫೇವ್ರೇಟ್ ನೋಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಇವಾಗ ಏನಿದ್ರು ಅವಳ ಫೇವ್ರೇಟ್ಸ್ ಮಾತ್ರನೇ. ಸೊ ಅವಳು ಹೆಂಗೆ ಡ್ಯಾನ್ಸ್ ಮಾಡ್ತಾಳೆ ನೋಡಿ ಆ ಸಾಂಗಿಗೆ, ಒಂಚೂರು ಮಿಸ್ ಮಾಡಲ್ಲ. ಆಮೇಲೆ ಅವಳಿಗೆ ಫುಲ್ ನಾಚಿಕೆ ಆಗಿಬಿಡ್ತು, ಸೈಲೆಂಟ್ ಆಗಿಬಿಟ್ಲು. ಮಜಾ ಅಲ್ಲ. ಸೊ ಅದಾದಮೇಲೆ ಹೂವೆಲ್ಲ ಅಮ್ಮ ಕೊಯ್ದಿದ್ರು, ಅದನ್ನು ಸ್ವಲ್ಪ ಕಟ್ಟಿದ್ವಿ. ನಾಳೆ ಪೂಜೆಗೆ ಹೋಗ್ಬೇಕಲ್ವಾ, ಸೊ ಹಾಗಾಗಿ. ಸೊ ಗೈಸ್, ಹೂವೆಲ್ಲ ಕಟ್ಟಾಯಿತು. ಅದು ನೋಡೋಕೆ ಸ್ವಲ್ಪ ಹೂ ಅಂತ ಕಾಣಿಸುತ್ತಾನೆ, ಸಿಕ್ಕಾಪಟ್ಟೆ ಹೂ ಬಂತು. ಅದಾದಮೇಲೆ ಇವಾಗ ಲೇಟಾಗಿಬಿಟ್ಟಿದೆ, ಆಲ್ರೆಡಿ 10:30 ಆಗೋಗಿದೆ. ಮಲ್ಕೊಳ್ಳೋದು. ಬೆಳಗ್ಗೆ ಬೇಗ ಎದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಸೊ ಬೆಳಗ್ಗೆ ಏನೂ ಇಲ್ಲ, ಅಂದರೆ ಏನಂತೀವಪ್ಪ, ಉಪವಾಸ ಥರ ಇರುತ್ತೆ. ಉಪವಾಸ ಅಂದರೆ ಏನಿಲ್ಲ, ಉಪ್ಪಿಟ್ಟೆಲ್ಲ ತಿನ್ಬೋದು. ಸೊ ಇವಾಗ ನೋಡಿ, ರಾತ್ರಿ ಕೂಡ ನಾವು ಬಂದಾಗಿಂದ ಮಳೆ ನಿಂತೇ ಇಲ್ಲ, ಇನ್ನು ಜಾಸ್ತಿನೇ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ನಾವು ಬಂದಾಗ ಫುಲ್ ನೆನ್ಕೊಂಡಾದರೂ ಮನೆಗೆ ಸೇರ್ಕೊಂಡ್ಬಿಟ್ವಿ. ಇನ್ನು ಮಳೆ ನಿಂತಿಲ್ಲ ಗೈಸ್. ಏನಂದರೆ ನಾಳೆ ಯಾವ ಸ್ಯಾರಿ ಉಟ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಅದೇ ಯೋಚನೆಯಲ್ಲೇ ಇದ್ದೀನಿ ಇವಾಗ. ನೋಡೋಣ, ಒಂದು ಫೈನಲ್ ಮಾಡ್ತೀನಿ, ಓಕೆನಾ, ಯಾವುದು ಅಂತ. ಬಟ್ ಆಲ್ಮೋಸ್ಟ್ ಹುಟ್ಟಿರೋ ಸೀರೆನೇ, ಏನು ಹೊಸದೇನಿಲ್ಲ.
ಸೊ ಇದೇ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮನ್ಸು ಚೇಂಜ್ ಆಗ್ಬೋದು. ಯಾವ್ದು ನಂಗೆ ತುಂಬ ಕಂಫರ್ಟಬಲ್ ನಾನು ಹುಡುಕ್ತೀನಿ, ತುಂಬ ಲಕ್ಸುರಿಯಸ್ ಎಲ್ಲ. ಕಂಫರ್ಟಬಲ್ ಆದರೆ ಅದನ್ನೇ 100 ಸರಿ ಬೇಕಾದರೆ ರಿಪೀಟ್ ಮಾಡ್ತೀನಿ. ಸೊ ನೋಡೋಣ. ಇವತ್ತಿಗೆ ಇದನ್ನು ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಮತ್ತೆ ಸಿಗೋಣ.